ಧರ್ಮಯಾತ್ರೆಯ ಮುಂದಿನ ಭಾಗದಲ್ಲಿ ಬೋಳಂಬಳ್ಳಿಯ ಪಂಚಕಲ್ಯಾಣದ ಮುಂದುವರೆದ ಭಾಗವಾಗಿ ಸಭಾ ಕಾರ್ಯಕ್ರಮಗಳಲ್ಲಿ ಪರಮಪೂಜ್ಯ ಸ್ವಸ್ತಿಶ್ರೀ ದೇವೇಂದ್ರ ಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರು, ಪರಮಪೂಜ್ಯ ಸ್ವಸ್ತಿಶ್ರೀ ಭಟ್ಟಾಕಲಂಕ ಭಟ್ಟಾರಕ ಮಹಾಸ್ವಾಮೀಜಿಯವರ ಹಾಗೂ ಪಾವನ ಸಾನ್ನಿಧ್ಯ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು, ಒಡಂಬಯಲಿನ ಧರ್ಮಾಧಿಕಾರಿಗಳಾದ ಎಚ್ ಎಂ ವೀರರಾಜಯ್ಯ, ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಧರ್ಮರಾಜ್ ಜೈನ್ ಇವರುಗಳ ದಿವ್ಯ ಉಪಸ್ಥಿತಿ, ಸಂಸದರಾದ BY ರಾಘವೇಂದ್ರರವರು, ಮಾಜಿ ಸಚಿವರಾದ ಅಭಯ್ ಚಂದ್ರ ಜೈನ್, ಶಾಸಕರಾದ ಗುರುರಾಜ್ ಗಂಟಿಹೋಳಿ ಇವರುಗಳು ಪಾಲ್ಗೊಂಡಿದ್ದು, ಅಲ್ಲಿ ವಿಜೃಂಭಣೆಯಿಂದ ನಡೆದ ಭಗವಾನ್ ಬಾಹುಬಲಿ ಸ್ವಾಮಿಯ ಮಹಾಮಸ್ತಕಾಭಿಷೇಕದ ಅಮೋಘ ದೃಶ್ಯಾವಳಿಗಳು ನಿಮಗಾಗಿ. ಈ ಗೋಮಟೇಶ್ವರ ಬೆಟ್ಟ ಅಥವಾ ಈ ರೀತಿ ಇರಬೇಕು, ದೂರದಲ್ಲಿ ಮಾಡಬೇಕನ್ನುವಂಥ ಆಸೆ ಇತ್ತು. ಹತ್ತಿರಗಳಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳಿತ್ತು. ಬೆಟ್ಟ ಇಲ್ಲದೆ ಅಲ್ಲ, ಹತ್ತಿರ ಆದರೆ ಇನ್ನು ಮುಂದೆ ನಡೀಲಿಕ್ಕಾಗದಿದ್ದವರಿಗೂ ಅಥವಾ ಏಜ್ ಆದವರಿಗೂ ಅಥವಾ ಬೇರೆ ಜಾತಿಯವ್ರಿಗೂ ಅಥವಾ ಬೇರೆ ಕಡೆ ಟೂರಿಸ್ಟ್ಗಳು ಬರ್ತಾರೆ. ದೂರದಲ್ಲಿದ್ದರೆ ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಇದು ಸ್ವಾಮೀಜಿಯವರ ಅಪ್ಪಣೆ ಮೇರೆಗೆ ನಾನು ಇದನ್ನಿಲ್ಲಿ ನಿರ್ಮಾಣ ಮಾಡಬೇಕು, ಮನುಷ್ಯ ಆಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗಬೇಕು. ಸಾವಿರಾರು ಜನ ಬಂದು ಈಗಾಗಲೇ ಪದ್ಮಾವತಿ ಕ್ಷೇತ್ರಕ್ಕೆ ರಾಜ್ಯದಿಂದಲ್ಲ ಹೊರ ರಾಜ್ಯದಿಂದೆಲ್ಲ ಬರ್ತಾ ಇದ್ದಾರೆ. ಅದರಲ್ಲಿ ವಿಶೇಷ ಅಂದರೆ ಅವ್ರು ಎಣಿಸ್ಕೊಂಡಂಥ ಕಾರ್ಯಗಳಾದಾಗ ಬೆಂಗಳೂರು ಯಾವುದೇ ಊರಿರಲಿ ಕೆಲವು ದೇವಾಲಯಗಳಿಂದ ಇಲ್ಲಿ ಬರ್ತಾ ಇದ್ದಾರೆ. ನಮ್ಮ ಉದ್ದೇಶ ಏನಿಲ್ಲ, ಜೀವನಕ್ಕೆ ಹಲವಾರು ನಾವು ರೈತರಾಗಿ ಮಕ್ಕಳೆಲ್ಲ ಅವರವ್ರ ಸ್ಥಾನದಲ್ಲಿದ್ದಾರೆ, ಅದು ದೊಡ್ಡ ವಿಶೇಷವೂ ಅಲ್ಲ, ಎಲ್ಲರ ಮನೆಯಲ್ಲೂ ಇದ್ದಂಥದ್ದು. ಆದರೆ ಸಮಾಜಕ್ಕೆ ಜೀವನದ ನಮ್ಮ ಹೆಸರು, ನಮ್ಮ ಅಂತ್ಯದ ಕಾಲದ ನಂತರ ಜೀವನದಲ್ಲಿ ಏನಾದರೂ ಒಂದು ಪುಣ್ಯದ ಸಾಧನೆ ಮಾಡಬೇಕು, ಗೋಮಟೇಶ್ವರ ನೀಡಬೇಕು. ಶ್ರೀರಾಮ ಕಾಡಿಗೆ ಹೋದಂಥ ಶ್ರೀರಾಮ, ಮೋಕ್ಷಗಾಮಿ ಶ್ರೀರಾಮನನ್ನು ಇಡಬೇಕು. ಇದೆರಡು ನಿಲ್ಲಿಸೋದು ಮಾತ್ರ ಮುಖ್ಯ ಅಲ್ಲ. ಇಷ್ಟು ದಿವಸದವರೆಗೆ ನನಗೊಂದು ಹೆದರಿಕೆ ಇತ್ತು. ಏನಂದರೆ ಎಲ್ಲರೂ ಹೇಳ್ತಾಯಿದ್ರು, ಇವರಂಥ ಗುರು ಹಿರಿಯರ ಆಶೀರ್ವಾದ ಮಾಡಿದಂಥ ಕೆಲಸಗಳೆಲ್ಲ ಉನ್ನತ ಮಟ್ಟಕ್ಕೆ ಹೋಗ್ತಾ ಇದೆ, ದಿನದಿಂದ ದಿನಕ್ಕೆ ವೃದ್ಧಿ ಆಗ್ತಾ ಇದೆ, ಕಷ್ಟ ಸುಖದ ಪ್ರಶ್ನೆ ಇಲ್ಲ, ಜೀವನದಲ್ಲಿ ನಾನು ಅಥವಾ ನಮ್ಮ ಮನೆಯವರು ಎಲ್ಲ ಆರೋಗ್ಯವಾಗಿದ್ದೇವೆ, ಯಾವುದೇ ಒಂದು ಮಾತ್ರೆ ಮತ್ತೇನು ತೊಂದರೆ ಏನಿಲ್ಲ. ಆದರೆ ಇಷ್ಟು ದಿನದವರೆಗೆ ನಿಲ್ಲಿಸುವಂಥ ತವಕ ಈಗ ನಿಲ್ಲಿಸಿದ ಮೇಲೆ ಏನಂದರೆ ಇದೇ ರೀತಿ ಮುಂದೆ ಈ ಕ್ಷೇತ್ರ ಒಳ್ಳೆಯ ರೀತಿಯಲ್ಲಿ ನಡೆದು, ಈಗಾಗಲೇ ಗುರುಗಳು ಹೇಳಿದ್ದಾರೆ, ಹೊರ ರಾಜ್ಯದಿಂದ ಬರುವವರು, ನೋಡಲಿಕ್ಕೆ ಬರುವವರು ಹಲವಾರು ಕಾರಣದಿಂದ ದೇವಾಲಯಕ್ಕೆ ಬರ್ತಾರೆ. ಬಂದವರಿಗೆ ಸರಿಯಾದಂಥ ವ್ಯವಸ್ಥೆಗಳನ್ನು ಮಾಡಬೇಕು. ವಿಶೇಷವಾಗಿ ನಮ್ಮ ಗೌರವಾನ್ವಿತ ಧರ್ಮರಾಜ್ ಜೈನ್ ಅವರ ಅಪೇಕ್ಷೆ ಇದೆ, ಒಂದು ಕುಟುಂಬವಾಗಿ ನಿಮ್ಮೆಲ್ಲರ ಸಹಕಾರದಿಂದ ಇಷ್ಟು ದೊಡ್ಡ ಒಂದು ಕ್ಷೇತ್ರದ ಒಂದು ಸರ್ವಾಂಗೀಣ ಒಂದು ಅಭಿವೃದ್ಧಿಗೆ ಅವರು ಶ್ರಮ ಪಟ್ಟಿರೋದು ಅತ್ಯಂತ ಒಂದು ಶ್ಲಾಘನೀಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬರುವಂಥ ದಿನದಲ್ಲಿ ಅವರ ತಪಸ್ಸಿಗೆ ಇನ್ನೂ ಹೆಚ್ಚು ಶಕ್ತಿಯನ್ನು ಕ್ರೋಢೀಕರಿಸುವಂಥ ಒಂದು ಶಕ್ತಿ ಆ ಒಂದು ಬಾಹುಬಲಿ ಇರ್ಬೋದು, ತಾಯಿ ಪದ್ಮಾವತಿ ಇರ್ಬೋದು, ವನವಾಸಕ್ಕೆ ಹೋದಂಥ ಶ್ರೀರಾಮಚಂದ್ರ ಅವರೆಲ್ಲರ ಒಂದು ಆಶ್ರಯದಿಂದ ಈ ಕ್ಷೇತ್ರ ಸರ್ವಾಂಗೀಣ ಅಭಿವೃದ್ಧಿ ಆಗಲಿ. ಅದ್ರಲ್ಲಿ ನಾವು ಕೂಡ ಭಕ್ತರಾಗಿ ನಿಮ್ಮ ಜೊತೆಗೆ ನಾವೆಲ್ಲರೂ ಕೂಡ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಬಳ್ಳಂಬಳ್ಳಿ ಕುಟುಂಬದಸ್ಥರು ಶ್ರೀ ಧರ್ಮರಾಜ್ ಜೈನ್ ಮತ್ತು ಶ್ರೀಮತಿಯವರು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಇಲ್ಲಿ 2 ಬಿಂಬಗಳನ್ನು ನಿರ್ಮಾಣ ಮಾಡಿಸಿ ಪ್ರತಿಷ್ಠೆ ಮಾಡಿದ್ದಾರೆ. ಮೊದಲನೇದಾಗಿ ಬಾಹುಬಲಿ, ಎರಡನೇದಾಗಿ ರಾಮಚಂದ್ರನ ಮೂರ್ತಿಯನ್ನು ಕೂಡ ಇಟ್ಟಿದ್ದಾರೆ. ಈಗ ಇದು ಬಹಳ ಪವಿತ್ರವಾದ ದಿವಸ, ಪವಿತ್ರವಾದ ಕೆಲಸ. ಈ 2 ಕ್ಷೇತ್ರ 2 ಮೂರ್ತಿಗಳನ್ನು ನೋಡಿದ್ರೆ ಬಹಳ ಸುಂದರವಾಗಿ ಮೂರ್ತಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಯಾವಾಗಲೂ ಯಾರು ಮಾಡುತ್ತಾರೋ ಅವರ ಮನಸ್ಸಿನ ಪ್ರತೀಕವಾಗಿ ಅದು ಮೂಡ್ತದೆ. ಈಗ ಯಾರೋ ನಮ್ಮ ಚಿನ್ನಾಭರಣ ಮಾಡುವವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ, ನಿಮ್ಮ ಭಾವನೆಗೆ ಅನುಸಾರವಾಗಿ ವಿನ್ಯಾಸ ಅಂತ. ನಿಜವಾಗಿ ಭಾವನೆಗೆ ಅನುಸಾರವಾಗಿ ವಿನ್ಯಾಸ ಆಗೋದು ಅಂತಂದರೆ ಆ ಮೂರ್ತಿಯ ಮುಖವನ್ನು ನೋಡಿದರೆ ನಮ್ಮ ಧರ್ಮರಾಜ್ ಜೈನವರು ಎಷ್ಟು ಭಕ್ತಿಯಿಂದ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಒಂದು ಸುಂದರವಾದ ಮೂರ್ತಿಯನ್ನು ಮಾಡಿದ್ದಾರೆ. ರಾಮಚಂದ್ರನ ಮೂರ್ತಿಯನ್ನು ಕೂಡ ಇಲ್ಲಿ ನಮ್ಮ ಎಡಭಾಗದಲ್ಲಿ ಇಟ್ಟಿದ್ದಾರೆ. ಮೂರ್ತಿಯ ಬಲಭಾಗದಲ್ಲಿ ರಾಮನ ಮೂರ್ತಿ ಕೂಡ ಇದೆ. ಇಲ್ಲಿ ವಿಶೇಷವಾಗಿ ಏನಂತಂದರೆ ಇಬ್ಬರು ಕೂಡ ಆದರ್ಶ ವ್ಯಕ್ತಿತ್ವಗಳು ಹೊಂದಿದವರು. ಇಬ್ಬರನ್ನು ಪೂಜಿಸೋದು ಅಂತಂದರೆ ಮೂರ್ತಿ ಪೂಜೆ ಅಲ್ಲ, ಅದು ಆದರ್ಶಗಳ ಪೂಜೆ.
ವಿಶೇಷವಾದ ಭಕ್ತಿ ಆರಾಧನೆಗಳನ್ನು ಮಾಡ್ತಾ 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 ಅತ್ಯಂತ ಸುಖದ ಅನುಭೂತಿಯನ್ನು ಹೊಂದಿರತಕ್ಕಂಥ ಒಂದು ಪರಿವಾರ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಧರ್ಮರಾಜರ ಪರಿವಾರ. ಅಷ್ಟು ಸುಖವನ್ನು ಅವರು ಅನುಭವಿಸ್ತಿದ್ದಾರೆ. ನಮಗೆ ಇಲ್ಲಿಗೆ ಬಂದಾಗ ನಾವು ಅದನ್ನೇ ಯೋಚನೆ ಮಾಡ್ತಿದ್ವಿ. ಹೋದ ಸರಿ ಇಲ್ಲಿ ರಥೋತ್ಸವಕ್ಕೆ ಬಂದಿದ್ದು. ರಥೋತ್ಸವಕ್ಕೆ ಬಂದಾಗ ಅತ್ಯಂತ ತುಂಬ ಸುಂದರವಾಗಿರ್ತಕ್ಕಂಥ ಆಯೋಜನೆಗಳು, ಹಾಗೆ ವಿಧಿವಿಧಾನಗಳು, ಭಗವಂತನ ಭಕ್ತಿ ವಿಶೇಷವಾಗಿ ದಂಪತಿಗಳಿಬ್ಬರು ಮಾಡ್ತಾಯಿದ್ರು. ಆ ಸಮಯದಲ್ಲೂ ನೋಡಿದ್ವಿ, ಸೋಂದಾ ಕ್ಷೇತ್ರಕ್ಕೆ ಅವ್ರು ಬಂದಾಗಲೂ ನೋಡಿದ್ವಿ, ಹಾಗೆ ಈಗಿನ ಸಮಯದಲ್ಲೂ ನೋಡ್ತಾ ಇದ್ವಿ. ಆ ಭಕ್ತಿ, ಜನ ಭಗವಂತನ ಮೇಲಿರ್ತಕ್ಕಂಥ ಭಕ್ತಿ ಅವರಿಗೆ ಎಳ್ಳಷ್ಟು ಕೂಡ ಕಡಿಮೆ ಆಗಿಲ್ಲ. ಇನ್ನೂ ಹೆಚ್ಚಾಗ್ತಾ 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 ಹೋಗ್ತಿದೆಯೇ ಹೊರತು, ಆನೆಯಷ್ಟು ಹೆಚ್ಚಾಗ್ತಾ ಇದೆಯೇ ಹೊರತು ಅದು ಕಡಿಮೆ ಆಗ್ತಿಲ್ಲ. ಇದೇ ನಮ್ಮ ಜೀವನದ ಸಾರ್ಥಕತೆ ಅಂಥೇಳಿ. ಆ ಜೀವನದ ಸಾರ್ಥಕತೆ ನಮಗೆಲ್ಲಿದೆ ಅಂತ ಹೇಳಿದ್ರೆ, ಧರ್ಮದಲ್ಲಿ ನಾವು ಯಾವಾಗ ಹಂತ ಹಂತವಾಗಿ ಮೇಲೆ ಹತ್ತಾ ಇರ್ತೀವಲ್ಲ, ಆವಾಗ ನಾವು ಜೀವನದ ಸಾರ್ಥಕತೆಯನ್ನು ಹೊಂದುತ್ತಾ ಇದ್ದೀವಿ ಅಂತ ತಿಳ್ಕೊಬೇಕು. ಅಂಥ ಒಂದು ವಿಶೇಷ ಸಾರ್ಥಕತೆಯನ್ನು ಹೊಂದಿರತಕ್ಕಂಥ ಯಾವುದಾದ್ರೂ ಒಂದು ದಂಪತಿ, ಯಾವುದಾದ್ರೂ ಒಂದು ಪರಿವಾರ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಶ್ರೀ ಧರ್ಮರಾಜ್ ದಂಪತಿಗಳು, ಶ್ರೀಮತಿ ವನಿತಾ ಅವರು ವಿಶೇಷವಾಗಿ ಭಗವಂತನ ಭಕ್ತಿಯನ್ನು ಮಾಡ್ತಾ ಇಂಥ ಒಂದು ಸುಂದರ ಕ್ಷೇತ್ರವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ನಮ್ಮ ಸ್ವಾದಿ ಮಠದ ಶ್ರೀ ಸ್ವಸ್ತಿ ಶ್ರೀ ಪಟಾಕಲಂಕ ಸ್ವಾಮೀಜಿಯವರು ಸಹ ಈ ಒಂದು ಪ್ರತಿಷ್ಠಾಪನಾ ವಿಧಿಯ ಸಂದರ್ಭದಲ್ಲಿ ಬಂದಿದ್ದಾರೆ. 5 ದಿವಸ 6 ದಿವಸದ ಪಂಚಕಲ್ಯಾಣಕ್ಕೆ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಆಚಾರ್ಯ ಶ್ರೀ ಗುಲಾಬಭೂಷಣ ಮುನಿ ಮಹಾರಾಜರು, ಅವರು ನಮ್ಮ ಕನ್ನಡದವರು, ಅವರು ಸಹ ಈ ಸಾನ್ನಿಧ್ಯವನ್ನು ಕೊಟ್ಟು ಇಂಥ ಒಂದು ವೀತರಾಗ ಭಗವಂತನ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಮಹಾಮುನಿಗಳ ಒಂದು ಸಾನ್ನಿಧ್ಯ ಇಂಥ ಒಂದು ಪ್ರದೇಶದಲ್ಲಿ ಸಿಕ್ಕಿದ್ದು ಬಹಳ ಅಪರೂಪದಲ್ಲಿ ಅತಿಶಯ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಈ ಜಾಗದಲ್ಲಿ ಬಹಳ ಮುನಿಗಳು ಬರುವಂಥದ್ದೇ ಬಹಳ ವಿರಳ. ಈ ಕಡೆಗೆ ಬರುವಂಥ ಅವಕಾಶಗಳು ಕಮ್ಮಿ. ಇಲ್ಲಿ ಯಾವುದು ಸುತ್ತಮುತ್ತ ತೀರ್ಥಕ್ಷೇತ್ರಗಳು ಯಾವುದು ಇಲ್ಲ ಅಂಥೇಳಿ. ಆದರೆ ಇನ್ನು ಬಾಹುಬಲಿ ಮೂರ್ತಿ ಇಲ್ಲಿ ಸ್ಥಾಪನೆ ಆಗಿರೋದ್ರಿಂದ ಇನ್ನು ಕಾರ್ಕಳ ಮೂಡುಬಿದ್ರೆಯಿಂದ ಎಲ್ಲ ಬಂದಂಥ ತ್ಯಾಗಿಗಳು ಇಲ್ಲೆಲ್ಲ ಒಂದು ಕಡೆ ಬಾಹುಬಲಿ ಮೂರ್ತಿ ಇದೆ ಅಂದರೆ ಖಂಡಿತವಾಗಿ ಅವರು ಹೊರಾಂಗದಿಂದ ಇಲ್ಲಿಗೆ ಬಂದು ದರ್ಶನ ಮಾಡಿ ಇನ್ನು ಮಲೆನಾಡಿಗೆ ಬರ್ತಾರೆ. ಅದರಲ್ಲಿ ವ್ಯತ್ಯಾಸವಿಲ್ಲ. ಆ ನಿಟ್ಟಿನಲ್ಲಿ ಅಂಥ ಒಂದು ಬೃಹತ್ ಕಾರ್ಯವನ್ನು ಮತ್ತು ಪರೋಪಕಾರಿಗಳು ಯಾವಾಗಲೂ ಇಲ್ಲಿ ನಡೆಸ್ತಿರುವಂಥವರು, ಧರ್ಮಛತ್ರವನ್ನು ಮತ್ತು ಅನ್ನದಾನವನ್ನು, ಇನ್ನಿತರ ಸಾರ್ವಜನಿಕ ಉಪಯೋಗ ಕಾರ್ಯಗಳನ್ನು ಇಲ್ಲಿ ಪರಿವಾರದವರು, ಶ್ರೀ ಧರ್ಮರಾಜ್ ಅವರು ಮತ್ತು ಪರಿವಾರದವರು ಎಲ್ಲರೂ ನಡೆಸ್ತಾ ಇದ್ದಾರೆ. ಅವರ ಈ ಒಂದು ಸೇವಾ ಭಾವನೆ, ಧಾರ್ಮಿಕ ಭಾವನೆ ಯಾವಾಗಲೂ ಇದೇ ರೀತಿ ಅಭಿವೃದ್ಧಿ ಆಗಲಿ. ಈ ಸಾನ್ನಿಧ್ಯದಲ್ಲಿ ಜನಧರ್ಮದ ಪ್ರಭಾವನೆ, ಜನಧರ್ಮದ ಮಹಿಮೆ, ಜನಶಾಸನದ ಅತಿಶಯ ಯಾವಾಗಲೂ ಅಭಿವೃದ್ಧಿ ಆಗ್ತಾ ಇರಲಿ. ಸರ್ವಧರ್ಮ ಸಮನ್ವಯತೆ ಇದ್ದರೂ ಸಹ ವೀತರಾಗತಿಯ ಅಪರಾಜಿತವಾದಂಥ ಸಾನ್ನಿಧ್ಯ ಯಾವಾಗಲೂ ಇರಲಿ ಎನ್ನುವಂಥ ಭಾವನೆಯನ್ನು ಮಾಡ್ತಾ ಬಾಹುಬಲಿಯ ಪೂಜೆ ಮಾಡೋಣ, ಗೊಮ್ಮಟೇಶನ ಮನದಿ ನೆನೆಯೋಣ. ಬಾಹುಬಲಿಯ ಪೂಜೆ ಮಾಡೋಣ, ಗೊಮ್ಮಟೇಶನ ಮನದಿ ನೆನೆಯೋಣ. ನಂಬಿ ಷೋಡಶ ಭಾವದಿಂದ ತುಂಬಿ ಭಕುತಿಯ ನಾವು ಸಲ್ಲಿಸೋಣ. ಬಾಹುಬಲಿಯ ಪೂಜೆ ಮಾಡೋಣ, ಗೊಮ್ಮಟೇಶನ ಮನದಿ ನೆನೆಯೋಣ. ಶಕ್ತಿಯ ಮಹಿಮೆ ತೋರುತ್ತಲೀ, ಅಂದ ಮೂರ್ತಿಯ ನಂಬಿ ಬಂದಿರಿ. ನಿಮ್ಮ ಶಕ್ತಿಯ ಮಹಿಮೆ ತೋರುತ್ತಲೀ, ಬಿದ್ದ ಭವದಿಂದೆದ್ದು ಬರಲು ಶುದ್ಧ ನಿರ್ಮಲ ಜಲವ ನೆರೆದು ಬಂಧನ ಸಂಸಾರ ತಾಪವ ನಂದಿಸಲು ಪಾಪಲೇಪನ ಅಂದ ಚಂದದ ಗಂಧ ಇರಿಸೋಣ. ಗೊಮ್ಮಟೇಶನ ಮನದಿ ನೆನೆಯೋಣ. ಅಕ್ಷಯದ
ಸುಖ ಪ್ರಾಪ್ತಿಗಾಗಿ ಪರಿಮಳಕ್ಷತೆ ಪುಂಜವಾಯಿರಿಸಿ ಅಕ್ಷಯದ ಸುಖ ಪ್ರಾಪ್ತಿಗಾಗಿ ಪರಿಮಳಕ್ಷತೆ ಪುಂಜವಾಯಿರಿಸಿ ಚೆಲ್ಲು ಕಾಮನ ಬಾಣ ಮುರಿಯಲು ಮಲ್ಲಿಗೆ ಸುಮ ಪುಷ್ಪವಿರಿಸಿ ಅಧಿಕ ರಸ ಕಜ್ಜಾಯ ತುಂಬಿ ಚದುರ ದೇವನ ಪದದೊಳಿರಿಸುತ್ತ ಉದರ ಬೇಗೆಯ ಹರಿಸು ಎನ್ನೋಣ ಕುಮ್ಮಟೇಶನ ಮನದಿ ನೆನೆಯೋಣ. ಚಿತ್ತದಲ್ಲಿ ಸುಜ್ಞಾನ ಬೆಳಗಿಸಲು ರತ್ನದಾರತಿ ಎತ್ತಿ ಬೆಳಗೋಣ. ಚಿತ್ತದಲ್ಲಿ ಸುಜ್ಞಾನ ಬೆಳಗಿಸಲು ರತ್ನದಾರತಿ ಎತ್ತಿ ಬೆಳಗೋಣ. ಅನಿಷ್ಟ ಕರ್ಮವ ನಾಶ ಮಾಡಲು ಅಷ್ಟಗಂಧದ ದ್ರವ್ಯ ಹಾಕಿ ತೆಂಗು ನೇರಳೆ ರಸದ ಮಾವು ನಿಂಬೆ ಕಿತ್ತಳೆ ತಂದು ನಾವು ಮೋಕ್ಷ ಸುಖದ ಪ್ರಾಪ್ತಿ ಬೇಡೋಣ. ಕುಮ್ಮಟೇಶನ ಮನದಿ ನೆನೆಯೋಣ. ಅಹಿಂಸಾ ವಿಲಾಸಿನಂ ಶ್ರೀಕರಂ ಶುಭಂಕರಂ ತ್ಯಾಗಸುಜನ ಸುಪ್ರಿಯಂ ಮಹೋನ್ನತಂ ಮಹಾನಿಧಿಂ. ಅಹಿಂಸಾ ವಿಲಾಸಿನಂ ಶ್ರೀಕರಂ ಶುಭಂಕರಂ ತ್ಯಾಗಸುಜನ ಸುಪ್ರಿಯಂ ಮಹೋನ್ನತಂ ಮಹಾನಿಧಿಂ. ವರಸುಜೈನ ಭಾಸ್ವರಂ ಶಾಶ್ವತಂ ಶುಭಕರಂ ಪೂಜ್ಯ ಗೋಮಟೇಶ್ವರಂ ಶ್ರೀಪದಾಬ್ಜಮಾಶ್ರಯೇ. ತ್ರಯಸುಲೋಕವಂದಿತಂ ಸಮ್ಯಜ್ಞಾನವಾರಿಧಿಂ ಮಹಾಜ್ಞಾನರೂಪಿಣಂ ಸತ್ಯಮಾರ್ಗಸನ್ನುತಂ ಕರ್ಮದಿಮಿರನಾಶಕಂ ಮುಕ್ತಿಮಾರ್ಗದೀಪಕಂ ಪೂಜ್ಯ ಗೋಮಟೇಶ್ವರಂ ಶ್ರೀಪದಾಬ್ಜಮಾಶ್ರಯೇ. ಶ್ರೀಪದಾಬ್ಜಮಾಶ್ರಯೇ. शान्ति धर्म पालकं त्याग सुजन मोहकं